ನೋಡಿ, ಇದು ಸೊಣೇನಹಳ್ಳಿ ಪಂಚಾಯಿತಿ ಇದೆ. ಸಾರ್ವಜನಿಕರಿಗೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ. ಸಾರ್ವಜನಿಕರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ. ಒಂದು ಮಳೆ ಗಾಳಿ ಬಂದರೂ ಸುಮ್ಮನೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ತೊಂದರೆ ಆಗುತ್ತೆ. ಬಂದವರೆಲ್ಲ ಇಲ್ಲಿ ಪಬ್ಲಿಕ್ ಜನ ಇಲ್ಲಿ ರೋಡ್ ಸೈಡಾಗಿ ಕುಂತ್ಕೊತಾರೆ. ಈ ಗಾಳಿ ಮಳೆ ಏನು ಎಲ್ಲ ಅನಾನುಕೂಲ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿಕೊಡ್ಬೇಕಾಗಂತ ವಿನಂತಿ. ಎಷ್ಟು ವರ್ಷದಿಂದ ಬಸ್ ಸ್ಟ್ಯಾಂಡ್ ಇಲ್ಲ? ಸುಮಾರು ಒಂದು 20-25-30 ವರ್ಷದಿಂದನೇ ಇಲ್ಲ ಬಸ್ ಸ್ಟ್ಯಾಂಡೇ ಇಲ್ಲ. ಅಂದರೆ ವಿದ್ಯಾರ್ಥಿಗಳು ಎಲ್ಲ ಬಸ್ 3-4 ಕಡೆಯಿಂದ ಬರ್ತಾರೆ, 3-4 ಊರಿಂದ ಬರ್ತಾರೆ. ವಿದ್ಯಾರ್ಥಿಗಳು ಬರ್ತಾರೆ, ರೈತರುಗಳು ಬರ್ತಾರೆ, ಅಜ್ಜಿದಿರು ಬರ್ತಾರೆ, ಅವರು ಇವರು ಬರ್ತಾರೆ, ಕುಂತ್ಕೊಂತಾರೆ. ಏನು ಕುಂತ್ಕೊಂಡ್ರು ಇಲ್ಲಿ ಒಂದು ನೆರಳಿಲ್ಲ, ಒಂದು ಏನು ಅನುಕೂಲ ಇಲ್ಲ, ಅನಾನುಕೂಲ. ಇಲ್ಲಿ ಪಂಚಾಯತಿಗೆ ಲೆಟ್ರ್ ಕೊಟ್ಟಿದ್ದೀವಿ, PDO ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು 1.5 ತಿಂಗಳಾಗಿದೆ ಈ ಲೆಟ್ರ್ ಕೊಟ್ಟು. 1.5 ತಿಂಗಳಾಗಿದೆ ಈ ಲೆಟ್ರ್ ಕೊಟ್ಟು. ಸುಮ್ಮನೆ ಸೀಲಿ ಸೈನ್ ಹಾಕ್ಕೊಟ್ಟಿದ್ದಾರೆ. ನಾವು ಸ್ವಂತ ನಮ್ಮ ಒಬ್ಬ ಜನಸೇವೆ ಮಾಡೋಕ್ಕೋಸ್ಕರ ನಾನು ಸ್ವಂತ ದುಡ್ಡಿಂದ ಮಾಡಿಸ್ತಾ ಇದ್ದೀನಿ. ಅದಕ್ಕೂ ತೊಂದರೆ ಇಲ್ಲಿ ಮಾಡೋಕ್ಕೆ. ಮೀಟಿಂಗ್ ಆಗಬೇಕು, ಮೀಟಿಂಗಲ್ಲಿ ಇಕ್ಬೇಕು, ಪಂಚಾಯತಿಂದ ಲೆಟ್ರ್ ಕೊಡಬೇಕು, ಆ ಥರ ಹೇಳ್ತಾ ಇದ್ದಾರೆ. ಅಂದರೆ ನೀವು ಇಲ್ಲಿನ ಪ್ರಯಾಣಿಕರ ಕಷ್ಟ ನೋಡಿ ನಾವೇ ಸ್ವಂತ ದುಡ್ಡಿಗೆ ಮಾಡೋಕ್ಕೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ಯಾವ ಕಾರಣ ಸರ್? ಕಾರಣ ಏನು ಅಂದರೆ ಒಂದು ಜಾತಿಗೆ ಮೀಸಲಾಗೈತೇನೋ ಇವರು ಸೊಣ್ಣೆನಹಳ್ಳಿ ಗೊತ್ತಿಲ್ಲ. 20-25-30 ವರ್ಷದಿಂದ ಇಲ್ಲಿ ಮೀಸಲಾತಿ ಬರೀ ಜನರಲ್ಲೇ. ಪಂಚಾಯತಿ ಎಲೆಕ್ಷನ್ಗಾಗಲಿ ಏನಕ್ಕೆ ಆಗಲಿ ಬರೀ ಜನರಲ್ಲು ಒಂದು ಎಸ್ಸಿಗೆ ಮೀಸಲು ಕೊಡಬೇಕು. ಮೀಸಲಿಗೆ ಅರ್ಜಿಗೆ ಕೇಳ್ಕೊಬೇಕು. ನಾವು ಒಂದು ಮೀಸಲು ಕೊಡಬೇಕು. ಅದು ನೀವು ಮಾಡ್ಸಕ್ಕೆ ಹೋದರೆ ನೀವು ಯಾವ ಸಮುದಾಯಕ್ಕೆ ಸೇರಿದವರು? ನಾವು ಎಸ್ ಸಿ ಸಮುದಾಯಕ್ಕೆ ಸೇರಿದವರು. ಕೇಳಿ ಅವ್ರನ್ನ. ನೀವೇನಂತ ಅರ್ಜಿ ಕೊಟ್ಟಿದ್ರಿ ಸರ್ ಪಂಚಾಯತಿಗೆ? ಹಿಂಗೆ ನಮ್ಮ ಸ್ವಂತ ಈ ಪಬ್ಲಿಕ್ ಜನ ಆ ಕಡೆ ಈ ಕಡೆ ಬರೋ ಜನಗಳನ್ನ ನೋಡ್ಕೊಂಡು ಈ ಥರ ನಮಗೆ ಒಂದು ಬಸ್ ಸ್ಟ್ಯಾಂಡ್ಗೆ ಅನುಕೂಲ ಮಾಡಿ ನಾವೇ ಸ್ವಂತ ದುಡ್ಡು ಹಾಕಿ ಮಾಡಿಕೊಡ್ತೀವಿ ಅಂತ ಕೇಳಿ ಲೆಟ್ರ್ ಕೊಟ್ಟಿದ್ವಿ. ಈಗ ನಿಮ್ಮ ಮನವಿ ಏನು ಸರ್? ಏನು ಮನವಿ? ನಮಗೆ ಪಂಚಾಯತಿಂದಾದರೂ ಅನುಕೂಲ ಮಾಡಿಕೊಡ್ಬೇಕು. ನಮ್ಮೂರಿಗೊಂದು ಬಸ್ ಸ್ಟಾಪ್ ಅವಶ್ಯಕತೆ ಇದೆ ಸರ್. ಈ ಹೆಂಗಸರು ಎಲ್ಲ ಬರ್ತಾರೆ, ಪಕ್ಕದೂರವರೆಲ್ಲ ಬರ್ತಾರೆ. ಬಂದ್ಬಿಟ್ಟೆಲ್ಲ ಅಲ್ಲಿ ಈ ಚಳ್ಳಹಳ್ಳಿಯವರು ಬರ್ತಾರೆ, ಅನಿಯೂರವರು ಬರ್ತಾರೆ, ಈ ಕಡೆ ಬ್ಯಾತವರು ಬರ್ತಾರೆ. ಇಲ್ಲಿ 7:15 ಬಸ್ ಬಂದಾಗ ಇಲ್ಲಿ ನಿಂತಿರ್ತಾರೆ. ಮಳೆ ಹೋಯ್ತಾ ಇರ್ಬೇಕಾದ್ರೆ ಅಲ್ಲಿ ಇಲ್ಲಿ ನಿಂತಿರ್ತಾರೆ. ನಿಂತಿದ್ದಾಗ ಏನು ಮಾಡ್ತಾರೆ, ಒಂದೊಂದ್ಸರಿ ಅಲ್ಲಿ ಕೂತೇ ಇರ್ತಾರೆ ಜನ. ಬಸ್ ಬರೋದೇ ಗೊತ್ತಾಗಲ್ಲ, ಹೋಗೇ ಬಿಡ್ತಾರೆ. ಇಲ್ಲಿ ಇದ್ರೇ ನಿಲ್ಲಿಸೋದು, ಇಲ್ಲ ಅಂದರೆ ನಿಲ್ಲಿಸಲ್ಲ. ಬಿಸಿಲ ನಿಂತಿರ್ಬೇಕು. ಮಳೆಗಳೇ ಬಂದರೆ ಅಲ್ಲಿ ನಿಂತಿರ್ತಾರೆ. ಇಲ್ಲಿ ಪಬ್ಲಿಕ್ಕು ಬೇಜಾನ್ ಜನ ಬರ್ತಾರೆ, ವಿದ್ಯಾರ್ಥಿಗಳು ಜಾಸ್ತಿ ಜನ. ಇಲ್ಲಿ ಕಾಲೇಜ್ ಆಗಿದೆ, ಅವರೆಲ್ಲ ಬರ್ತಾರೆ ಇಲ್ಲಿಗೆ. ಅಲ್ಲಿ ನಿಂತ್ಕೊಳ್ಳೋ ಜಾಗ ಇಲ್ಲ. ಮಳೆಗಳೇ ಬಂದರೆ ಇಲ್ಲಿ ತೊಂದರೆ, ಸಿಕ್ಕಾಪಟ್ಟೆ ತೊಂದರೆ. ಅದಕ್ಕೆ ಅವರು ಸ್ಪಂದಿಸ್ತಾ ಇಲ್ಲ. ಸ್ವಂತ ಮಾಡ್ತೀನಿ ಅಂದರೂ ಸ್ಪಂದಿಸ್ತಾ ಇಲ್ಲ ಅವರು. ಅದಕ್ಕೆ ನೀವೇ ಏನೋ ಮಾಡಿ ಇದು ಮಾಡಬೇಕು. ಒಂದು ಗ್ರಾಮ ಸದೃಢವಾಗಿರಬೇಕು ಅಂದರೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ತಲುಪ್ತಾ ಇವೆ ಅಂತಂದರೆ ಈ ಬಸ್ ಸ್ಟ್ಯಾಂಡ್ ಕೂಡ ಒಂದು ಮೂಲಭೂತ ಸೌಕರ್ಯ. ಈ ಬಸ್ ಸ್ಟ್ಯಾಂಡು ಒಂದಿಲ್ಲ ಅಂತಂದರೆ ಜನಗಳಿಗೆ ಓಡಾಟಕ್ಕೆ ಭಾಳ ಕಷ್ಟ ಆಗುತ್ತೆ. ಈ ಒಂದು ರಾತ್ರಿ ವೇಳೆ ಹೆಣ್ಣುಮಕ್ಳುಗಳು ಇಲ್ಲಿ ಇಳಿದು ನಮ್ಮ ಊರಿಗೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಚನ್ನಸಂದ್ರ, ದಂದನಪಾಳ್ಯ, ಅನಿಯೂರು, ಚಳ್ಳಹಳ್ಳಿ, ಕರ್ಲಾಪುರ, ಕಾಮಾಕ್ಷಿಪುರ, ಬ್ಯಾತ ಈ ಸುತ್ತಮುತ್ತ ಗ್ರಾಮಕ್ಕೆಲ್ಲ ಇದು ಒಂದು ಸೆಂಟ್ರ್ ಪಾಯಿಂಟು. ನೋಡಿ, ಇಲ್ಲಿ ಪಂಚಾಯಿತಿ ಇದೆ. ಪಂಚಾಯಿತಿ ಇರೋಂಥ ಜಾಗ ಹೆಡ್ ಕ್ವಾರ್ಟರ್ ಜಾಗ. ಇಲ್ಲಿ ಸರಿಯಾದ ಒಂದು ವ್ಯವಸ್ಥಿತವಾದಂಥ ಒಂದು ಬಸ್ ಸ್ಟಾಪ್ ಇಲ್ಲ ಅಂತಂದರೆ ಜನಗಳ ಪರಿಸ್ಥಿತಿ ಏನಾಗಿರುತ್ತೆ, ಭಾಳ ಶೋಚನೀಯ ಪರಿಸ್ಥಿತಿ ಆಗಿರ್ತದೆ. ಇಲ್ಲಿ ಭಾಳ ಶಾಲಾ ಮಕ್ಕಳುಗಳು ಇಲ್ಲಿಂದ ಕಾಕೋಳ ಶಾಲೆಗೆ ಹೋಗ್ತಾರೆ, ಸರ್ಕಾರಿ ಶಾಲೆಗೆ, ಮತ್ತು ಅರುಣೋದಯ ಶಾಲೆಗೆ ಹೋಗ್ತಾರೆ. ಇಲ್ಲಿ ನೆಲಮಂಗಲ ಹೋಗ್ಬೇಕು, ಯಲಹಂಕ ಹೋಗ್ಬೇಕು, ರಾಜನಗುಂಟೆ ಹೋಗ್ಬೇಕು, ದೊಡ್ಡಬಳ್ಳಾಪುರ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು, ಎಲ್ಲೇ ಹೋಗ್ಬೇಕು ಅಂದರೂ ಸೆಂಟ್ರ್ ಪಾಯಿಂಟ್ ಇದು ಬಸ್ ಸ್ಟಾಪು. ಈ ಸೊಣ್ಣೆನಹಳ್ಳಿ ಪಂಚಾಯಿತಿ ಇರತಕ್ಕಂಥ ಈ ಸೆಂಟ್ರ್ ಪಾಯಿಂಟ್ ಜಾಗದಲ್ಲಿ ಕೂಡ ಒಂದು ಬಸ್ ಸ್ಟಾಪ್, ಸರಿಯಾದಂಥ ಒಂದು ಬಸ್ ಸ್ಟಾಪ್ ಇಲ್ಲ. ಬಸ್ ಸ್ಟಾಪ್ ಇದ್ದರೆ ನೀಟಾಗಿರ್ತದೆ. 4-6 ಜನ ಬಂದು ನಿಂತು ಹೋಗ್ತಾರೆ, ಒಂದು ಬಸ್ ನಿಲ್ಲಿಸ್ತದೆ. ಇಲ್ಲಿ ಬಸ್ ಸ್ಟಾಪ್ ಇಲ್ಲ ಅಂತಂದರೆ ಬಸ್ಸೇ ಸರಿಯಾಗಿ ನಿಲ್ಲಿಸೋದಿಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅತಿ ಹೆಚ್ಚು ಇವತ್ತು ಯಾರಪ್ಪ ಬಸ್ನಲ್ಲಿ ಓಡಾಡೋರು ಅಂತಂದರೆ ಅದು ಹೆಚ್ಚು ಮಹಿಳೆಯರು, ಆಮೇಲೆ ಬಡತನದಲ್ಲಿರೋವಂಥವ್ರು. ಶ್ರೀಮಂತರಿಗೆ ಅವಶ್ಯಕತೆ ಇಲ್ಲ, ರಾಜಕಾರಣಿಗಳಿಗೆ ಅವಶ್ಯಕತೆ ಇಲ್ಲ ಬಸ್ ಸ್ಟಾಪು. ಯಾರೋ ಅವ್ರೇನು ಕಾರ್ಗಳಾಗಿ ಓಡಾಡ್ತಾರೆ, ಗಾಡಿಗಳಾಗಿ ಓಡಾಡ್ತಾರೆ.
ಇನ್ನೂ ಹೆಚ್ಚು ಶ್ರೀಮಂತರು ಹೊರದೇಶಗಳಿಗೆಲ್ಲ ಫ್ಲೈಟ್ಗಳು ಓಡಾಡ್ತಾರೆ. ಬಡವರು ಏನೆಲ್ಲ ಓಡಾಡ್ತಾರೆ? ಬಸ್ಸಲ್ಲಿ ಓಡಾಡ್ತಾರೆ. ಬಸ್ಸಲ್ಲಿ ಓಡಾಡೋರು ಯಾರು? ಆದಷ್ಟು ಹೆಚ್ಚು ಬಡ ಕುಟುಂಬದವ್ರ ಬಗ್ಗೆ ಯಾರಿಗೂ ಕೂಡ ಕಾಳಜಿ ಕೂಡ ಇಲ್ಲ, ಅವ್ರಿಗೆ ಆಸಕ್ತಿ ಕೂಡ ಇಲ್ಲ. ಬಿಸಿಲಲ್ಲಿ ಕೂತ್ಕೊಬೇಕು, ಬಸ್ ಬರೋವರೆಗೂ ಕಾಯಬೇಕು, ಹೋಗ್ಬೇಕು. ನಮಗೆ ಬಸ್ ಸ್ಟ್ಯಾಂಡ್ ಬೇಕು. ಮಳೆ ಬಂದರೂ ನೆನಿಬೇಕು, ಬಿಸಿಲಲ್ಲೂ ಒಣಗಬೇಕು. ಬಸ್ಗಳು ಬರತಕ್ಕ ಕಾಯಲೇಬೇಕು. 1 ಗಂಟೆ ಆದರೂ ಕಾಯಬೇಕು, 2 ಗಂಟೆ ಆದರೂ ಕಾಯಬೇಕು. ಬಿಸಿಲು ಅಂದರೆ ಬಿಸಿಲು, ಕೂತ್ಕೊಳಕ್ಕಲ್ಲ. ಮಳೆ ಬಂದ್ರೂ ಎದುರುಗಡೆ ಪಂಚಾಯತ್ ಎಲ್ಲ ಹೋಗಿ ಕೇಳ್ಬೇಕು ತಾನೆ. ಏನು ಕೇಳೋಣ, ನಿಮ್ಗೆ ಹೇಳ್ದಂಗೆ ಅವ್ರಿಗೂ ಹೇಳೋದು. ಅಂದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲೆಲ್ಲಿ ನಿಂತ್ಕೊಂತೀರಾ ನೀವು? ಏನಡ ಆ ಕಡೆ ಸೈಡ್ಗೆ ಬರೋವು ಅಲ್ಲಿ ನಿಂತ್ಕೊಬೇಕಾ, ಕಲ್ಲಿಂತವ. ಈ ಕಡೆ ಸೈಡಿಗೆ ಬಂದು ಈ ಕಲ್ಲಿಂತವೇ ನಿಂತ್ಕೊಬೇಕು. ಹೆಣ್ಮಕ್ಳು ತೊಂದರೆ ಹೆಣ್ಮಕ್ಳಿಗೂ ತೊಂದರೆ, ಗಂಡು ಮಕ್ಳಿಗೂ ತೊಂದರೆ. ಎಲ್ಲರಿಗೂ ಮಳೆ ಬಂದರೆ ಮನೆಯಿಂದ ಓಡಿ ಬರೋಕ್ಕಾಗಲ್ಲ. ಬಸ್ ಇದೇ ಊರಾ? ಬಸ್ ಸ್ಟ್ಯಾಂಡ್ ಇದೆಯಾ ಇಲ್ಲಿ? ಬಸ್ ಸ್ಟ್ಯಾಂಡ್ ಇದೆಯಾ? ಬಿಸಿಲು ಮಳೆ ಬಂದರೆ ಒಂದು ದಿನಕ್ಕೆ ಎಷ್ಟು ಪ್ರಯಾಣಿಕರು ಇಲ್ಲಿ ಬಸ್ ಹತ್ಬೋದು? ಒಂದು ದಿನದಲ್ಲಿ ಎಷ್ಟು ಜನ ಬಸ್ಸಿಗೆ ಹತ್ಬೋದು ಪ್ರಯಾಣಿಕರು?